ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಚಿಂತಾಮಣಿಯ ಪ್ರಸಿದ್ಧ ಕಡಲೆಕಾಯಿ ಬೀಜನ ರೆಡಿ ಮಾಡ್ಕೊಳ್ತಿದ್ದೀನಿ. ತುಂಬ ರುಚಿಕರವಾಗುತ್ತೆ, ಹಾಗೆ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂತಹ ರೆಸಿಪಿ. ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ. ಮೊದಲಿಗೆ ನಾನಿಲ್ಲಿ ಕರಿಬೇವು, ಕೊತ್ತಂಬರಿ, 5 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಇಂಗು, ಅರಿಶಿನ ಪುಡಿ, ಸ್ವಲ್ಪ ಉಪ್ಪು, ರುಬ್ಕೊಳ್ಳೋದಕ್ಕೆ ಮಾತ್ರ ಉಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಸ್ಪೂನು ಮೆಂತ್ಯನ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೀನಿ. ಅಷ್ಟನ್ನು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಜೊತೆಗೆ ಅರ್ಧ ನಿಂಬೆಹಣ್ಣ, ನಾನು ಅದು ಸ್ಕಿಪ್ ಆಗಿದೆ ವಿಡಿಯೋ, ಅರ್ಧ ನಿಂಬೆಹಣ್ಣ ರುಬ್ಬೋದಕ್ಕೆ ಬಳಸ್ಕೊಳ್ತೀನಿ. ಇವಾಗ ನಾನಿಲ್ಲಿ ಒಂದು ಬಾಣಲೆಗೆ ಮೊದಲೇ ಕಡಲೆಕಾಯಿ ಬೀಜ ಉರಿಯುವಾಗ ಬಳಸಿದಂತಹ ಪುಡಿ ಉಪ್ಪನ್ನ ಸೇರಿಸ್ಕೊಂಡು, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಪುಡಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಉಪ್ಪು ಬಿಸಿಯಾದ ನಂತರ ನಾನು ಅಳತೆ ಮಾಡಿ 1/4 kg ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ. ಇದನ್ನು ಮಧ್ಯಮ ಊರಿನಲ್ಲಿ ಚೆನ್ನಾಗಿ ಮಿಕ್ಸ್ ರುಬ್ಕೊಳ್ತೀನಿ. ಇವಾಗ ನೋಡಿ, ನಾನು ರುಬ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದಂಥ ಪದಾರ್ಥನ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಇವಾಗಲೇ ಅರ್ಧ ನಿಂಬೆಹಣ್ಣು ನಾನು ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊಳ್ತೀನಿ. ಹೆಚ್ಚಿಗೆ ನೀರನ್ನ ಹಾಕೋಕ್ಕೆ ಹೋಗಬೇಡಿ ರುಬ್ಬೋದಕ್ಕೆ, ಆವಾಗ ಕಡಲೆಕಾಯಿ ಬೀಜ ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ಅದು ರುಬ್ಬೋದಕ್ಕೆ ಅವಶ್ಯಕತೆ ಇರುವಷ್ಟು 1 ಸ್ಪೂನೋ 2 ಸ್ಪೂನೋ ನೀರು ಹಾಕ್ಕೊಳ್ಳಿ. ಹಾಗೆಯೇ ನಿಂಬೆಹಣ್ಣು ಹಾಕ್ಕೊಂಡಿರೋದ್ರಿಂದ, ಹಾಗೆಯೇ ಮೆಂತ್ಯ ಏನು ನೆಂದಿದೆ ಅದರಲ್ಲಿ ನೀರಿನ ಅಂಶ ಇರುತ್ತೆ. ನಾನಿಲ್ಲಿ ಕಡಲೆಕಾಯಿ ಬೀಜನ ಒಂಬಣ್ಣ ಬರೋವರೆಗೂ ಹುರ್ಕೊಳ್ತೀನಿ. ನೀವು ಉಪ್ಪಲ್ಲಿ ಉರಿಯಲ್ಲ ಅಂದರೆ ಮಾಮೂಲಿನೂ ಹುರ್ಕೋಬೋದು. ಇದರಲ್ಲಿ ಹುರಿದ್ರೆ ಒತ್ತೆ ಸಮ ಕಡಲೆಕಾಯಿ ಇರುತ್ತೆ ಅನ್ನೋದಕ್ಕೋಸ್ಕರ, ಕಲರು ಕಪ್ಪಾಗಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ಹುರ್ಕೊಂಡಿದ್ದೀನಿ. ಇವಾಗ ಹುರಿದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಇರುವಾಗಲೇ ಕಡಲೆಕಾಯಿ ಬೀಜ ನಾನು ರುಬ್ಕೊಂಡಿರೋಂಥ ಪದಾರ್ಥನ ಸೇರಿಸ್ಕೊಂಡು, ಬಿಸಿ ಇರುತ್ತೆ, ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದರಲ್ಲೇ ಗ್ರೇವಿ ಚೆನ್ನಾಗಿ ಅಂಟಿನ ರೂಪಕ್ಕೆ ಬರುತ್ತೆ. ನಾವು ರುಬ್ಕೊಂಡಿರೋ ಅಂಥದ್ದು ಅಂಟಿನ ರೂಪಕ್ಕೆ ಬರುತ್ತೆ ಕಡಲೆಕಾಯಿ ಬೀಜ. ನಾನು ಆಮೇಲೂ ಒಂದು 2-3 ನಿಮಿಷ ನಾನು ಬಾಣಲೆಗೆ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಹುರ್ಕೊಳ್ತೀನಿ. ಹೆಚ್ಚಿಗೆ ಉರಿ ಮಾಡಿಕೊಂಡ್ರೆ ತಳ ಹಿಡಿಯುತ್ತೆ. ಅದು ನಾವೇನು ರುಬ್ಕೊಂಡಿರೋ ಪದಾರ್ಥ ಹಸಿ ಇರೋದ್ರಿಂದ ಅದು ತಳ ಹಿಡಿಯುತ್ತೆ. ಹಾಗಾಗಿ ನಾವು ಮಧ್ಯಮ ಉರಿನಲ್ಲಿ, ಸಣ್ಣ ಉರಿನಲ್ಲೇ ಈ ರೀತಿ ಒಂದು 3-4 ನಿಮಿಷ, 3 ನಿಮಿಷ ಹುರಿದ್ರೂ ನಡೆಯುತ್ತೆ, ಸಾಕಾಗುತ್ತೆ. ಮೊದಲೇ ಕಡಲೆಕಾಯಿ ಬೀಜ ಹುರಿದಿರೋದ್ರಿಂದ ಇದು ನಾವು ರುಬ್ಕೊಂಡಿರೋಂಥ ಪದಾರ್ಥ ಮಾತ್ರ ಕಡಲೆಕಾಯಿ ಬೀಜಕ್ಕೆ ಅಂಟ್ಕೋಬೇಕು ಅಷ್ಟೇ. ಹಾಗಾಗಿ ಈ ರೀತಿ 2-3 ನಿಮಿಷ ಹುರ್ಕೊಂಡ್ರೆ ಇದು ಕಡಲೆಕಾಯಿ ಬೀಜ ರೆಡಿಯಾಗುತ್ತೆ. ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ತಿಂಗಳಾನುಗಟ್ಲೆ ಇಟ್ಕೊಂಡು ತಿನ್ಬೋದು. ತುಂಬ ರುಚಿಕರವಾಗಿರುತ್ತೆ ಈ ವಿಧಾನದಲ್ಲಿ ಮಾಡೋದ್ರಿಂದ. ಇದು ಪ್ರಸಿದ್ಧವಾದಂತಹ ಚಿಂತಾಮಣಿ ಕಡಲೆಕಾಯಿ ಬೀಜ. ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆಯೇ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ. ಹಾಗೆ ಹೆಚ್ಚು ಕಮೆಂಟ್ಗಳನ್ನ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ಹೆಚ್ಚಿಗೆ ವಿಡಿಯೋ ಹಾಕೋದಕ್ಕೂ ನಮಗೂ ಖುಷಿಯಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.